ವಿಶ್ವೇಶ್ವರ ಭಟ್ರವರು ನಮ್ಮವರೇ ಆದರೂ ನಮ್ಮ ಜೊತೆಗೇ ಇದ್ದು ಬೆಳೆದಿರುವ ಅಪ್ರತಿಮ ಸಾಧಕರಲ್ಲಿ ಓರ್ವರು. ಜೀವನದಲ್ಲಿ ಕೆಲವರು ಕೇವಲ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾರೆ, ಆದರೆ ಇನ್ನು ಕೆಲವರು ತಮ್ಮ ಸಾಧನೆಯ ಮೂಲಕ ಒಂದು ಪೀಳಿಗೆಯ ಚಿಂತನೆಗೆ ದಿಕ್ಕು ತೋರಿಸುತ್ತಾರೆ. ಇಂದು ನಮ್ಮ ನಡುವೆ ಉಪಸ್ಥಿತರಿರುವ ಮಹನೀಯರು ಅಂತಹ ದಾರಿದೀಪದಲ್ಲಿ ಒಬ್ಬರು. ಅವರು ಪದಗಳನ್ನು, ಅಕ್ಷರಗಳನ್ನು ಬದುಕಾಗಿ ಹಾಗೂ ಬದುಕಿಗೆ ಬೇಕಾಗಿ ಬೆಳೆಸಿಕೊಂಡವರು. ಅವು ಚಿಂತನೆಗೆ ಬೆಂಕಿ ಹಚ್ಚುವ ಚಿಂಗಾರಿಗಳು. ವಿಶ್ವೇಶ್ವರ ಭಟ್ರ ಬರಹಗಳು. ಅವರ ಬರಹ ಕೇವಲ ಓದಲು ಮಾತ್ರವಲ್ಲ, ಅದು ಮನಸ್ಸನ್ನು ಕದಲಿಸುವ ಅನುಭವ. ಅಂತಹ ವಿಶಿಷ್ಟ ವ್ಯಕ್ತಿತ್ವದ ಕನ್ನಡ ಪತ್ರಿಕೋದ್ಯಮದ ಪ್ರಭಾವಿ ಧ್ವನಿ, ಖ್ಯಾತ ಪತ್ರಕರ್ತರು, ಚಿಂತಕರು ಹಾಗೂ ನೂರಾರು ಪುಸ್ತಕಗಳ ಲೇಖಕರಾದ ವಿಶ್ವೇಶ್ವರ ಭಟ್ರವರನ್ನ ಸಾಧನಾ ಸೌರಭದ ಭವ್ಯ ವೇದಿಕೆಯಲ್ಲಿ ರಾಷ್ಟ್ರೀಯ ಸೌರಭ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಪ್ರಶಸ್ತಿ ಪತ್ರ ವಾಚನಕ್ಕಾಗಿ ಶ್ರೀಯುತ ಅರುಣ್ ಹೆಗಡೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸೌರಭ ಸದಭಿರುಚಿಯ ಸಾಂಸ್ಕೃತಿಕ ಸಂಗಮ, ಕುಮಟ, ಉತ್ತರ ಕನ್ನಡ. ರಾಷ್ಟ್ರೀಯ ಸೌರಭ ಸಮ್ಮಾನ್. ರಾಷ್ಟ್ರೀಯ ಸೌರಭ ಸಮ್ಮಾನ್ ಅಪೂರ್ವ ಸಾಂಸ್ಕೃತಿಕ ಸಿರಿವಂತಿಕೆಯಿಂದಲೂ ಶ್ರೇಷ್ಠ ವೈವಿಧ್ಯಮಯ ಜೀವ ಸಂಕುಲಗಳಿಂದಲೂ ಸುಂದರ ಸೊಬಗಿನ ಪಾವಿತ್ರ್ಯ ಪರಿಸರದ ಪ್ರಗಲ್ಭತೆಯಿಂದಲೂ ಸಂಪನ್ನವಾದ ಉತ್ತರ ಕನ್ನಡ ಜಿಲ್ಲೆಯ ಸಾಧಕ ಶ್ರೇಷ್ಠರಿಗಾಗಿಯೇ ನಿರೂಪಿತವಾಗಿರುವ ರಾಷ್ಟ್ರೀಯ ಸೌರಭ ಸಮ್ಮಾನ್ ಪ್ರಶಸ್ತಿಯನ್ನು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರಾಗಿ ಭಾರತ ಸರ್ಕಾರದ ಮಾಜಿ ಸಚಿವ ಅನಂತಕುಮಾರ್ ಬೆಂಗಳೂರವರ ಆಪ್ತ ಕಾರ್ಯದರ್ಶಿಗಳಾಗಿ ವಿಜಯ ಕರ್ನಾಟಕ, ಕನ್ನಡಪ್ರಭ, ಸುವರ್ಣ ನ್ಯೂಸ್ ಮೊದಲಾದ ಹಲವಾರು ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಸಂಪಾದಕರಾಗಿ, ವಿಶ್ವವಾಣಿ, ಪ್ರವಾಸಿ ಪ್ರಪಂಚ ಮೊದಲಾದ ಮಾಧ್ಯಮ ಕ್ಷೇತ್ರದ ನೂತನ ಆವಿಷ್ಕಾರದ ಪ್ರವರ್ತಕರಾಗಿ ದೇಶಾದ್ಯಂತ ಅಪಾರ ಪತ್ರಕರ್ತರನ್ನೂ ಬರಹಗಾರರನ್ನೂ ಸೃಷ್ಟಿಸಿದವರಾಗಿ ಸಾವಿರಾರು ಬರಹಗಳಿಂದ, ನವಿರೇಳಿಸುವ ಅಂಕಣಗಳಿಂದ ಜನಪ್ರಿಯರಾಗಿ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದವರಾದ, ವಿಶ್ವಾದ್ಯಂತ ಅಧ್ಯಯನಕ್ಕಾಗಿಯೇ ಸುತ್ತಿ ಅನುಭವಗಳನ್ನು ಹೃದ್ಯವಾಗಿ ತಿಳಿಸುತ್ತಿರುವ ಕುಮಟಾ ತಾಲೂಕಿನ ಮೂರೂರಿನವರಾದ ಶ್ರೀ ವಿಶ್ವೇಶ್ವರ ಭಟ್. ಕುಮಟಾ ತಾಲೂಕಿನ ಮೂರೂರಿನವರಾದ ಶ್ರೀ ವಿಶ್ವೇಶ್ವರ ಭಟ್ ಅವರಿಗೆ ಸೌರಭದ 30ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರೀತ್ಯಾದರ ಪೂರ್ವಕ ಸಾಧನಾ ಸೌರಭ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತಿದೆ. ದೇಶ ಹವ್ಯಕ ಸಭಾಭವನ ಕುಮಟ. ಕಾಲ ಭಾನುವಾರ 26ನೇ ಏಪ್ರಿಲ್ 2026. ಶ್ರೀಕಾಂತ್ ಭಟ್ ಅಧ್ಯಕ್ಷ, ಮೋಹನ್ ಭಾಸ್ಕರ್ ಹೆಗಡೆ ಉಪಾಧ್ಯಕ್ಷ, ಅರುಣ್ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು. ಸಮಾಜದ ಸ್ಪಂದನವನ್ನ ಜನರ ಹೃದಯಕ್ಕೆ ತಲುಪಿಸಿದವರು. ವಿಶ್ವವಾಣಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ 2016ರಲ್ಲಿ ಅವರು ಮರು ಪ್ರಾರಂಭದ ಮೂಲಕ ಕನ್ನಡ ಪತ್ರಿಕೋದ್ಯಮಕ್ಕೆ ಹೊಸ ಚೈತನ್ಯವನ್ನು ನೀಡಿದರು. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ವಾರಕ್ಕೆ 2 ಅಂಕಣಗಳನ್ನು ಬರೆಯುತ್ತಾ ಸಮಾಜದ ವಿವಿಧ ಆಯಾಮಗಳನ್ನು ಬೆಳಕಿಗೆ ತಂದವರು ಅವರು. ಜನಗಳ ಮನ, 108 ನೋಟ, 100 ಮಾತು, ದಾರಿದೀಪೋಕ್ತಿ ಮೊದಲಾದ ಅಂಕಣಗಳ ಮೂಲಕ ಓದುಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ.
ಬಟರ್ ಸ್ಕಾಚ್ ಎಂಬ ಹಾಸ್ಯಮಯ ಅಂಕಣದ ಮೂಲಕ ಅವರು ಓದುಗರೊಂದಿಗೆ ಬೆಸೆದುಕೊಂಡಿರುವ ಬಾಂಧವ್ಯ ಅನನ್ಯವಾಗಿದೆ. ಅವರ ಬರಹದಲ್ಲಿ ಒಂದೇ ಸಮಯದಲ್ಲಿ ತೀಕ್ಷ್ಣತೆ ಇದೆ, ತತ್ವವಿದೆ, ಹಾಸ್ಯವಿದೆ ಮತ್ತು ಹೃದಯ ಸ್ಪರ್ಶಿ ಸೌಂದರ್ಯವೂ ಇದೆ. ಇದು ಕೇವಲ ಪತ್ರಕರ್ತರಾಗಿ ಮಾಡುವ ಕೆಲಸವಲ್ಲ, ಅವರೊಬ್ಬ ಶಿಕ್ಷಕರೂ ಹೌದು. ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಯುವ ಮನಸ್ಸುಗಳಿಗೆ ದಿಕ್ಕು ತೋರಿದ್ದಾರೆ.